ನಮಸ್ತೆ. ಡಿವೈನ್ ಲೈಟ್ ಟ್ಯಾರೋ ಟ್ರಿಪಲ್ ಒನ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ತಮ್ಮೆಲ್ರಿಗೂ ಯಾರೆಲ್ಲ ನನಗೆ ಎಂಕರೇಜ್ ಮಾಡ್ತಿದ್ದೀರಾ ತಮ್ಮೆಲ್ರಿಗೂ ನನ್ನ ಹೃದಯಪೂರ್ವಕ ಥ್ಯಾಂಕ್ ಯು ಅನ್ನು ಹೇಳ್ತೀನಿ. ಮತ್ತು ನಿಮಗೆ ಯಾವ ರೀಡಿಂಗ್ ಬೇಕು ಅಂತ ಏನಾದರೂ ನೀವು ಮೆಸೇಜ್ ಮಾಡಿದ್ರೆ ಆ ರೀಡಿಂಗ್ ಮಾಡೋ ಪ್ರಯತ್ನ ಮಾಡ್ತೀನಿ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ 7/7 ಪೋರ್ಟಲ್ ನಿಮಗೆ ಏನೆಲ್ಲ ವಿಶ್ ಏನು ತರ್ತಿದೆ ನೋಡೋಣ. ರೀಡಿಂಗ್ನ ಶುರು ಮಾಡೋಣ ಬನ್ನಿ. Bottom of the deck, Two of Swords. ಈ ಎರಡು ಪೈಲ್ನಲ್ಲಿ ನಿಮಗೆ ಯಾವ ಪೈಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೆ ಆ ಪೈಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಮೆಸೇಜ್ ನಿಮ್ದಾಗಿರುತ್ತೆ. 7/7 ಪೋರ್ಟಲ್ ನಿಮಗೆ ಯಾವ ವಿಶ್ನ ತರ್ತಾ ಇದೆ ನೋಡೋಣ. ಯಾರು ಈ ಫಸ್ಟ್ ಪೈಲ್ ಕ್ವೀನ್ ಆಫ್ ವಾಂಡ್ಸ್ ಇದನ್ನು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ನೋಡೋಣ. ಫಸ್ಟ್ ಕ್ವೀನ್ ಆಫ್ ವಾಂಡ್ಸ್, 5 ಆಫ್ ಸೋರ್ಡ್ಸ್, ಕ್ವೀನ್ ಆಫ್ ಸೋರ್ಡ್ಸ್, ಪೇಜ್ ಆಫ್ ವಾಂಡ್ಸ್, ದ ಹರ್ಮಿಟ್, ದ ಚಾರಿಯಟ್, ದ ಎಂಪರರ್. ಯಾರು ಫಸ್ಟ್ ಕಾರ್ಡ್ ಕ್ವೀನ್ ಆಫ್ ವಾಂಡ್ಸ್ ಈ ಕಾರ್ಡ್ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಇನ್ಮುಂದೆ ನಿಮ್ಮಲ್ಲಿರೋ ಆತ್ಮವಿಶ್ವಾಸ ಏನಾದ್ರು ನಿಮಗೆ ಕುಂದಿದ್ರೆ, ನಿಮಗೆ ಏನಾದರೂ ದ್ರೋಹ ಆಗಿದ್ರೆ, ನಿಮಗೆ ಒಂದು ನಿಮ್ಮ ಉದ್ಯೋಗದಲ್ಲಿ ದ್ರೋಹ, ಮನಸ್ತಾಪ ಈ ಥರ ಏನಾದರೂ ಆಗಿದ್ರೆ ನಿಮ್ಮಲ್ಲಿ ಒಂದು ಟ್ರಾನ್ಸ್ಫರ್ಮೇಷನ್ನು ಬರ್ತಾ ಇದೆ. ಏನಂತ ಹೇಳಿದ್ರೆ, ನಿಮ್ಮನ್ನು ನೀವು ಒಂದು ಲೈವಿಯಾಗಿ ಸಂತೋಷವಾಗಿಟ್ಕೊಳ್ಳೋದು, ನಿಮ್ಮಲ್ಲಿ ಒಂದು ಸ್ಥಿರತಾ ಭಾವನೆ ನಾವು ತರ್ತಾ ಇದೆ ಈ 7/7 ಪೋರ್ಟಲ್. ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ, ಒಂದು ನಿಮ್ಮನ್ನು ನೀವು ಒಂದು ನಿಮ್ಮ ಗ್ರಾಫಿಕ್ನ ಏನು ನಿಮ್ಮ ಗ್ರಾಫಿಕ್ ಇದೆ ಅದನ್ನು ಚೇಂಜ್ ಮಾಡಿಸ್ತಾ ಇದ್ದಾರೆ. ಸೊ ಈ 7/7 ಪೋರ್ಟಲ್ಲು ನಿಮ್ಮನ್ನು ಒಂದು ನಿಮ್ಮ ಒಳಗಡೆನೆ ಅವಲೋಕನ ಮಾಡಿಕೊಂಡು ನಿಮ್ಮಲ್ಲಿ ಒಂದು ಈ ಥರ ಎನರ್ಜಿಲಿದ್ರಲ್ಲ, ಒಂದು ಅಸಹಾಯಕತೆ, ಕೋಪ, ಒಂದು ಯಾರೋ ನನಗೆ ದ್ರೋಹ ಮಾಡಿದ್ದಾರೆ, ಒಂದು ನೆಮ್ಮದಿ ಇಲ್ಲದೆ ಏನು ನಿಮ್ಮ ಮನಸ್ಸು ಒಂಥರ ತಳಮಳಾಗ್ಬಿಡ್ತಾ ಇತ್ತು. ಆದ್ದರಿಂದ ನೀವು ನಿಮ್ಮನ್ನು ನೀವು ಅವಲೋಕನ ಮಾಡಿಕೊಂಡು ನಿಮ್ಮನ್ನು ಒಂದು ದೃಢ ನಿರ್ಧಾರಕ್ಕೆ, ಒಂದು ಆತ್ಮವಿಶ್ವಾಸದ ಟ್ರಾನ್ಸ್ಫಾರ್ಮೇಷನ್ ಆಗ್ತಿದೆ ಈ 7/7 ಪೋರ್ಟಲಲ್ಲಿ. ಏನಂತ ಹೇಳಿದ್ರೆ, ನಿಮ್ಮಲ್ಲಿ ಸಮಸ್ಯೆಗಳ ಸರಮಾಲೆಯಲ್ಲಿ ಏನಿದ್ರಿ, ನನಗೆ ಒಂದು ದ್ರೋಹ ಆಗಿದೆ ಅನ್ನೋ ಒಂದು ಭಾವನೆ ಎಲ್ಲ ಏನಿತ್ತು ಅದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ನಿಮ್ಮನ್ನು ನೀವು ಬೆಳಕಿನ ಹಾದಿಗೆ, ಬೆಳಕಿನ ನೆಡೆಗೆ ಕರ್ಕೊಂಡು ಹೋಗ್ತಿದ್ದೀರಾ. ನಿಮ್ಮನ್ನು ನೀವು ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡಿ ಒಂದು ದೃಢ ನಿರ್ಧಾರ, ದೃಢ ಸಂಕಲ್ಪದಿಂದ ನೀವು ಮುನ್ನಡೀತಾ ಇದ್ದೀರಾ. ನಿಮ್ಮಲ್ಲಿ ಆತ್ಮವಿಶ್ವಾಸ, ಪ್ರೀತಿ, ಒಂದು ಅವಲೋಕನ
ಒಂದು ಹೊಸ ಅವಕಾಶ, ಯಾವ ದಾರಿ ನಾನು ಹುಡುಕ್ಬೇಕು, ನಾನು ಮುಂದುವರಿಯೋ ದಾರಿ ಯಾವುದು ಅನ್ನೋ ಒಂದು ನಡೆ ನಿಮಗೆ ಸಿಗ್ತಾ ಇದೆ. ಈ 7/7 ಪೋರ್ಟಲ್ ನಿಮಗೆ ನಿಮ್ಮನ್ನು ನೀವು ಅವಲೋಕಿಸ್ಕೊಂಡು ನಿಮ್ಮ ಮಾರ್ಗ ಯಾವುದು ಅನ್ನೋದನ್ನು ನೀವೇ ಕಂಡುಕೊಳ್ತಾ ಇದ್ದೀರಾ. ಆ ಟ್ರಾನ್ಸ್ಫರ್ಮೇಷನ್ ನಿಮಗೆ ದೊರೀತಾ ಇದೆ. ನಿಮ್ಮಲ್ಲಿ ಒಂದು ಪ್ರೀತಿನ ಹುಟ್ಟಾಗ್ತಾ ಇದೆ, ಜ್ಞಾನನ ಹುಟ್ಟಾಗ್ತಾ ಇದೆ. ಒಂದು ಎಂಥ ಸಂದರ್ಭ ಬಂದ್ರೂ ಅದನ್ನು ನಾನು ಮೆಟ್ಟಿ ಮುನ್ನಡಿತೀನಿ ಅನ್ನೋ ಒಂದು ಜ್ಞಾನ, ಒಂದು ದೃಢ ನಿರ್ಧಾರದ ಮೆಚುರಿಟಿ ನಿಮ್ಮಲ್ಲಿ ದೊರೀತಾ ಇದೆ. ಆ ಬೆಳಕಿನ ನೆಡೆ ನಿಮಗೆ ಸಿಗ್ತಾ ಇದೆ. ಆ ಟ್ರಾನ್ಸ್ಫರ್ಮೇಷನ್ ನಿಮ್ಮೊಳಗಡೆ ಆಗ್ತಾ ಇದೆ. ಈ 7/7 ಪೋರ್ಟಲ್ ನಿಮಗೆ ಹೆಚ್ಚು ಒಂದು ಸ್ಟ್ರೆಂತ್ ಕೊಡ್ತಾ ಇದೆ, ಒಂದು ಶಕ್ತಿನ ಕೊಡ್ತಾ ಇದೆ. ನಿಮ್ಮ ಎನರ್ಜಿ ತುಂಬ ಹೈ ಎನರ್ಜಿಯಾಗಿ ಮಾರ್ಪಾಡಾಗ್ತಾ ಇದೆ. ಅದು ನೀವು ಯಾವ ಥರ ಬಳಸಬೇಕು ಅಂದರೆ, ನೀವು ಈ ಕೃಷ್ಣನ ಸಾರಥಿಯಾಗಿ, ಕೃಷ್ಣ ಹೇಗೆ ಒಂದು ಒಳ್ಳೆ ಮಾರ್ಗದಲ್ಲಿ ಹಿಂಗೆ ಹೋದ್ರು, ಆ ಥರ ನೀವು ಅನ್ಯಾಯನ ಮೆಟ್ಟಿ ಅದನ್ನು ನ್ಯಾಯಯುತವಾಗಿ ಹೋಗೋದು. ಎಂಥ ಸಂದರ್ಭ ಇಲ್ಲಿ ಯಾರೇ ನಿಮಗೆ ದ್ರೋಹ ಮಾಡ್ತಾ ಇರಲಿ, ಅವರನ್ನೆಲ್ಲ ಮೆಟ್ಟಿ ತೊಳೆದು ನೀವು ನೋಡಿ, ಇವರಾಗೆ ನೀವು ಕೃಷ್ಣ ಹೇಗೆ ಸಾರಥಿಯಾಗಿ ಒಂದು ನ್ಯಾಯ ಮಾರ್ಗದಲ್ಲಿ ಮುನ್ನಡೆದ್ರೋ ಆ ರೀತಿ ನೀವು ನಿಮ್ಮ ಜ್ಞಾನನ ದೃಢಗೊಳಿಸ್ತಾ ಇದ್ದೀರಾ. ನಿಮ್ಮ ಏನು ನೀವು ಎಲ್ಲ ಅಲ್ಲೋಲ ಕಲ್ಲೋಲ ಆಗಿತ್ತು, ಆ ಸ್ಟ್ರೆಂತು, ಆ ಪವರ್ ನಿಮಗೆ ಸಿಗ್ತಾ ಇದೆ, ಆ ಕಂಟ್ರೋಲ್ ನಿಮಗೆ ಸಿಗ್ತಾ ಇದೆ. ಹೆಂಗೆ ನಾನು ನಡೆಸಬೇಕು, ನಿಮ್ಮನ್ನು ನೀವು ಹೆಚ್ಚು ಅವಲೋಕನ ಮಾಡಿಕೊಂಡು ಒಂದು ಪ್ರಶಾಂತತೆ, ಒಂದು ನಿಮ್ಮನ್ನು ನೀವು ಅವಲೋಕನ ಮಾಡ್ಕೊಳ್ಳೋ ಅಂಥ ಒಂದು ಈ 7/7 ಪೋರ್ಟಲ್ ನಿಮಗೆ ತರ್ತಾ ಇದೆ. ನಿಮ್ಮನ್ನು ನೀವು ಅವಲೋಕನ ಮಾಡಿಕೊಂಡು ಏನು ಈ ಎನರ್ಜಿಲಿ ನೀವಿದ್ರಿ, ಆ ಎನರ್ಜಿಯಿಂದ ನೀವು ಈ ಎಂಪರರ್ ಎನರ್ಜಿಗೆ ಬರ್ತಾ ಇದ್ದೀರಾ. ನೀವು ಏನೆಲ್ಲ ನಿಮಗೆ ಕಂಟ್ರೋಲಿಗೆ ಸಿಗ್ತಾ ಇರಲಿಲ್ಲ, ಅದೆಲ್ಲ ನಿಮ್ಮ ಕಂಟ್ರೋಲ್ಗೆ ಸಿಗ್ತಾ ಇದೆ. ಅದನ್ನು ಎಷ್ಟು ನೀವು ಪ್ರೀತಿಯುತವಾಗಿ, ಸಂತೋಷವಾಗಿ ಅದನ್ನು ಶ್ರೀಕೃಷ್ಣನಾಗೆ ನೀವು ಯಾವ ರೀತಿ ಅದನ್ನು ದಾರಿಗೆ ತೊಗೊಂಡೋಗ್ಬೇಕು, ಯಾವ ಮಾರ್ಗದಲ್ಲಿ ತೊಗೊಂಡೋಗ್ಬೇಕು ಅನ್ನೋ ಒಂದು ಕಂಟ್ರೋಲ್ ನಿಮಗೆ ಸಿಗ್ತಾ ಇದೆ. ಈ 7/7 ಪೋರ್ಟಲಲ್ಲಿ ನಿಮ್ಮನ್ನು ಯಾವ ರೀತಿ ನಿಮ್ಮ ಸುತ್ತ ಇರೋ ಒಂದು ಜನರ ನಡವಳಿಕೆ ಇರ್ಬೋದು, ನಿಮಗೆ ಯಾವುದು ನಿಮ್ಮ ಕಂಟ್ರೋಲಿಗೆ ಸಿಗ್ತಿರ್ಲಿಲ್ಲ, ಅದನ್ನೆಲ್ಲ ನೀವು ಇನ್ನು ಮುಂದೆ ಕಂಟ್ರೋಲಿಗೆ ತಗೊಂಡು ನಿಮಗೆ ಯಾವ ರೀತಿ, ಯಾವ ದಾರಿಲಿ ನಾನು ಹೋಗಬೇಕು ಅನ್ನೋದು ನಿಮಗೆ ಒಳ್ಳೆ ದಾರಿ, ನ್ಯಾಯಯುತವಾದ ದಾರಿಲಿ ನಾನು ಹೇಗೆ ನಡಿಬೇಕು ಅನ್ನೋ ಒಂದು ಬೆಳಕು, ಒಂದು ಜ್ಞಾನ ನಿಮ್ಮಲ್ಲಿ ಸಿದ್ಧಿ ಆಗ್ತಾ ಇದೆ. ಆ ಕಂಟ್ರೋಲ್ ನಿಮಗೆ ಸಿಗ್ತಾ ಇದೆ. ಅದನ್ನು ನೀವು ಇವಾಗ ಒಂದು ಗಾಡಿ ಓಡಿಸ್ಬೇಕಂದ್ರೆ ಅದರಲ್ಲಿ ಒಂದು ಕಂಟ್ರೋಲ್, ಎಲ್ಲಿ ನಾನು ಬ್ರೇಕ್ ಹಾಕಬೇಕು, ಎಲ್ಲಿ ನಾನು ಎಕ್ಸಲೇಟ್ರ್ ಕೊಡಬೇಕು, ಆ ಥರ ಒಂದು ಜ್ಞಾನ ನಿಮ್ಮಲ್ಲಿ ಸಿದ್ಧಿ ಆಗ್ತಾ ಇದೆ. ಈ 7/7 ಪೋರ್ಟಲ್ ಏನಂದರೆ, ನಿಮ್ಮನ್ನು ಯಾರು ತುಳಿದಿದ್ರು, ನಿಮ್ಮಲ್ಲಿ ಏನು ಕೋಪ ಇತ್ತು, ದ್ವೇಷ ಇತ್ತು, ಅಥವಾ ನಿಮಗೆ ಅನ್ಯಾಯಗಳೇನಾಗ್ತಾ ಇತ್ತು, ಅದನ್ನೆಲ್ಲ ನೀವು ನಿಮ್ಮನ್ನು ನೀವು ಅವಲೋಕನ ಮಾಡಿಕೊಂಡು ಅದನ್ನೆಲ್ಲ ಹೇಗೆ ಕಂಟ್ರೋಲಿಗೆ ತಗೊಬರ್ಬೇಕು, ನಾನು ಹೇಗೆ ಅದನ್ನು ಎಲ್ಲಿ ನಾನು ಯಾವ ರೀತಿ ಅದನ್ನು ಪ್ರೀತಿಯಿಂದ ಹೆಂಗೆ ಕಂಟ್ರೋಲ್ ಆಗಿ ಒಂದು ಸ್ಥಿರವಾಗಿ ನಾನು ಅದನ್ನು ಇಟ್ಕೊಳ್ಳೋದು, ಎಲ್ಲರನ್ನು ನಾನು ಹತೋಟಿಲಿ ಇಟ್ಕೊಳ್ಳೋದು ಹೇಗೆ. ಹತೋಟಿ ಅಂತ ಅಂದರೆ ಎಲ್ಲರ ಮೇಲೂ ಒಂಥರ ನಾನು ಹೇಳ್ದಂಗೆ ಕೇಳಬೇಕು ಆ ಥರ ಅಲ್ಲ, ಹೆಂಗೆ ನಾನು ನಿಭಾಯಿಸೋದು. ಇವಾಗ ಒಂದು ರೋಡಲ್ಲಿ ಹೋಗ್ಬೇಕಂದ್ರೆ ಬೇರೆ ಗಾಡಿಗಳು ಎಲ್ಲ ನಿಮ್ಮ
ಮುಂದೆ ಒಂಥರ ನಿಮಗೆ ದಾರಿ ಕೊಡದಾಗ ಹೋಗ್ತಾ ಇದ್ರೆ ನೀವು ಆ ದಾರಿನ ಕಂಡ್ಕೊಂಡು ಹೆಂಗೆ ಕಂಟ್ರೋಲ್ ಆಗಿ ಅವ್ರನ್ನೆಲ್ಲ ಮೀರಿ ನೀವು ಮುಂದೆ ಹೋಗೋದು ಹೇಗೆ ಅನ್ನೋ ಒಂದು ಆ ಕಂಟ್ರೋಲ್ ನಿಮಗೆ ಸಿಗ್ತಾ ಇದೆ. ಈ 7-7 ಪೋರ್ಟಲ್ ನಿಮಗೆ ಹತೋಟಿನ ಕೊಡ್ತಾ ಇದೆ. ಎಲ್ಲಿ ಹಿಡಿಬೇಕು, ಎಲ್ಲಿ ಲೂಸ್ ಬಿಡಬೇಕು, ಹೇಗೆ ನಾನು ಅದನ್ನು ಬ್ಯಾಲೆನ್ಸ್ ಮಾಡಿ ಆ ಜೀವನದಲ್ಲಿ ಯಾವ ಥರ ನಾನು ಆಟ ಆಡಿ ಮುಂದೆ ಹೋಗಬೇಕು. ಅಷ್ಟು ಜನ ನಿಮ್ಮ ರೇಸಲ್ಲಿದ್ದಾರೆ. ಅವ್ರನ್ನೆಲ್ಲ ನೀವು ಬಳಸಿ ಎಲ್ಲೆಲ್ಲಿ ಜಾಗ ಇದೆ ಅಲ್ಲಿ ನೀವು ಹೋಗಿ ನಿಮ್ಮ ಗಾಡಿನ ನೀವು ಕಂಟ್ರೋಲಲ್ಲಿ ತೊಗೊಂಡು ನೀವು ಹೇಳ್ದಂಗೆ ಕೇಳ್ಕೊಂಡು ನಿಮ್ಮ ಗಾಡಿ ಮುಂದೆ ಹೋಗುತ್ತೆ. ಆ ಥರ ನಿಮ್ಮ ಜೀವನದಲ್ಲಿ ಒಂದು ಕಂಟ್ರೋಲ್ ಸಿಗ್ತಾ ಇದೆ. ಇದು ನಿಮ್ಮ ರೀಡಿಂಗ್. ಆ ಜ್ಞಾನ ನೀವು ಸಂಪಾದನೆ ಮಾಡ್ತಾ ಇದ್ದೀರಾ. ಹೇಗೆ ಅಂದರೆ ಅದನ್ನು ಪ್ರೀತಿಯಿಂದ ಅದನ್ನು ದೃಢವಾಗಿ ನಿಮ್ಮ ಕಂಟ್ರೋಲನ್ನ ಹೇಗೆ ನಾನು ಯಾರಿಗೂ ಬಿಟ್ಕೊಡ್ಬಾರ್ದು. ಒಂದು ಅಧಿಕಾರದಲ್ಲಿರ್ಬೋದು, ಒಂದು ಮನೇಲಿರ್ಬೋದು, ಆ ಒಂದು ಆ ಚಾರಿಯೇಟ್ ನೀವು ಆಗ್ತಾ ಇದ್ದೀರಾ. ಆ ಗಾಡಿನ ನೀವು ಜೀವನದ ಗಾಡಿ ನೀವು ಹೇಗೆ ಓಡಿಸ್ಬೇಕು ಅನ್ನೋ ಒಂದು ಕಂಟ್ರೋಲ್ನ ನೀವು ತಗೊಳ್ತಾ ಇದ್ದೀರಾ. ಆ ಟ್ರಾನ್ಸ್ಫಾರ್ಮೇಷನ್ನು ನಿಮಗೆ ಸಿಗ್ತಾ ಇದೆ. ನಿಮ್ಮಲ್ಲಿ ಆ ಹೀಲಿಂಗ್ ನಡೀತಾ ಇದೆ. ಮತ್ತು ಅದರಲ್ಲಿ ನೀವು ಹೆಚ್ಚು ಶಕ್ತಿಯುತವಾಗಿ ಆಗ್ತಾ ಇದ್ದೀರಾ. ನ್ಯಾಯಬದ್ಧವಾಗಿ ನಾನು ಹೇಗೆ ಎಲ್ಲನೂ ಆ ಶಕ್ತಿ ನಿಮಗೆ ದೊರೀತಾ ಇದೆ. ಆ ನ್ಯಾಯಬದ್ಧವಾಗಿ ಹೆಂಗೆ ನಡೆಯೋದು ಅನ್ನೋ ಒಂದು ಶಕ್ತಿ, ಜ್ಞಾನ ಅದೆಲ್ಲನೂ ನಿಮಗೆ ಸಿದ್ಧಿ ಆಗ್ತಾ ಇದೆ. ನಿಮ್ಮಲ್ಲಿ ನಿಮ್ಮ ಜ್ಞಾನದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗ್ತಿದೆ. ಮತ್ತು ಅದು ನೋಡಿ ಸ್ಟಾರ್ ಥರ ಮಿನುಗ್ತಾ ಇದೆ. ಅಲ್ಲಿ ನೋಡಿ ಕಿರೀಟದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಅಂದರೆ ನಿಮಗೆ ಜ್ಞಾನದಲ್ಲಿ ಟ್ರಾನ್ಸ್ಫಾರ್ಮೇಷನ್ನು. ನಿಮ್ಮನ್ನು ನೀವು ಏಕಾಂತದಲ್ಲಿ ಅವಲೋಕನ ಮಾಡ್ಕೊಳ್ಳೋದು. ನೀವು ಏನರಲ್ಲಿ ನಾನು ಕಂಟ್ರೋಲ್ ಹೆಂಗೆ ತಗೊಳ್ಬೇಕು ಅನ್ನೋದನ್ನು ನೀವು ಸಿದ್ಧಿ ಆಗ್ತಾ ಇದೆ. ಈ 7-7 ಪೋರ್ಟಲ್ ನಿಮ್ಮಲ್ಲಿ ನೀವು ಟ್ರಾನ್ಸ್ಫಾರ್ಮೇಷನ್ನು ಹೇಗೆ ಇಷ್ಟು ದಿನ ನೀವು ಏನು ಈ ಎನರ್ಜಿಲಿದ್ರಿ ಈ ಎನರ್ಜಿಗೆ ಬರ್ತಾ ಇದ್ದೀರಾ. ಈ ಎನರ್ಜಿಗೆ ಬರ್ತಾ ಇದ್ದೀರಾ. ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ನು ನೀವು ಚಾರಿಯೇಟ್ ಆಗ್ತಾ ಇದ್ದೀರಾ. ಅಂದರೆ ನಿಮ್ಮನ್ನು ನೀವು ದೃಢ ಮಾಡಿಕೊಂಡು ಕಂಟ್ರೋಲ್ ತಗೊಂಡು ಅದನ್ನು ಹೇಗೆ ನಡೆಸಬೇಕು ಅನ್ನೋದನ್ನು ತಿಳ್ಕೊಳ್ತಾ ಇದ್ದೀರಾ. ಆ ಅವಲೋಕನನ ನೀವು ಮಾಡ್ತಾ ಇದ್ದೀರಾ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಯಾರು ಫಸ್ಟ್ ಫೈಲ್ ಸೆಲೆಕ್ಟ್ ಮಾಡಿದ್ದೀರಾ ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಯಾವ್ದಾದ್ರು ರೀಡಿಂಗ್ ಬೇಕಿದ್ರೆ ದಯವಿಟ್ಟು ಮೆಸೇಜ್ ಮಾಡ್ಬೋದು. ಆ ರೀಡಿಂಗ್ನ ಹೇಳೋ ಅಂಥ ಪ್ರಯತ್ನನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಬ್ಯಾಕ್. ಯಾರು ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ ನಿಮ್ಮ ರೀಡಿಂಗ್ ಏನಿದೆ ನೋಡೋಣ. ಕಿಂಗ್ ಆಫ್ ಸಾರ್ಟ್ಸ್, ನೈಟ್ ಆಫ್ ಕಪ್ಸ್, ಪೇಜ್ ಆಫ್ ಕಪ್ಸ್, ಕಿಂಗ್ ಆಫ್ ವಾಂಡ್ಸ್, ನೈಟ್ ಆಫ್ ಸೋರ್ಡ್ಸ್, 3 of Pentacles, the Empress. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಸಮೃದ್ಧಿ, ಒಂದು ಸಂತೋಷ, ಹೊಸ ಅವಕಾಶ, ಹೊಸ ಆರಂಭನ ತೋರಿಸ್ತಾ ಇದೆ. 7-7 ಪೋರ್ಟಲ್ ಏನಂತ ಹೇಳಿದ್ರೆ ನಿಮ್ಮಲ್ಲಿ ಒಂದು ಭಾವನಾತ್ಮಕ ಒಂದು ಪ್ರೀತಿ ಸಂಬಂಧಗಳು ಎಲ್ಲ ಗಟ್ಟಿ ಆಗ್ತಾ ಇದೆ. ನಿಮ್ಮಲ್ಲಿ ಒಂದು ಫೆಮಿನಿಯನ್ ಎನರ್ಜಿ ಒಂದು ಹೆಚ್ಚಾಗ್ತಾ ಇದೆ. 7-7 ಪೋರ್ಟಲಲ್ಲಿ ನಿಮ್ಮಲ್ಲಿ ಒಂದು ಎಲ್ಲರಿಗೂ ಒಂದು ಫೀಡ್ ಮಾಡೋದು, ಒಂದು ಸಂತೋಷನ ಬೇರೆಯವ್ರಿಗೆ ಹಂಚೋದು, ಒಂದು ಕೊಡುವ ಒಂದು ಆ ಶಕ್ತಿ, ಆ ಗುಣ ನಿಮ್ಮಲ್ಲಿ ಹೆಚ್ಚಾಗ್ತಾ ಇದೆ. ಆ ಟ್ರಾನ್ಸ್ಫಾರ್ಮೇಷನ್ನು, ಆ ಪವರು ನಿಮಗೆ ಸಿಗ್ತಾ ಇದೆ.
ಎಲ್ಲರನ್ನು ಪ್ರೀತಿಸೋದು, ಎಲ್ಲರನ್ನು ಗೌರವಿಸೋದು, ಹೊಸ ಟ್ರಾನ್ಸ್ಫಾರ್ಮೇಷನ್ನು, ಹೊಸ ಅವಕಾಶಗಳನ್ನ ಹೊತ್ತು ತರ್ತಾ ಇದೆ ಈ 7-7 ಪೋರ್ಟಲ್. ಭಾವನಾತ್ಮಕವಾಗಿ ಇರಬಹುದು, ಒಂದು ಹೊಸ ಅವಕಾಶಗಳಿರಬಹುದು, ಅದನ್ನೆಲ್ಲ ಆದಷ್ಟು ಬೇಗ ನಿಮ್ಮಲ್ಲಿ ಬದಲಾವಣೆಯನ್ನು ತರ್ತಾ ಇದೆ. ನೀವು ಆಗಾಗ ನಿಮ್ಮ ಹೊಸ ಆಲೋಚನೆ, ಐಡಿಯಾಗಳು ಬೇರೆಯವ್ರನ್ನ ಪ್ರೇರೇಪಿಸ್ಬೋದು. ಇವಾಗ ಯಾರಾದ್ರೂ ಈ ಥರ ಕಷ್ಟದಲ್ಲಿದ್ದಾಗ ನಿಮ್ಮ ಜ್ಞಾನ, ನಿಮ್ಮ ಆಲೋಚನೆ, ಒಳ್ಳೆ ಮಾರ್ಗದರ್ಶನ ಅವ್ರಿಗೆ ನೀಡಿ ಒಂದು ಒಳ್ಳೆ ಅಭಿವೃದ್ಧಿ ಕಡೆ ಅವ್ರನ್ನ ಹೋಗುವಂಥ ಶಕ್ತಿ, ಆ ಪವರು ನಿಮ್ಮಲ್ಲಿದೆ. ಆ ಜ್ಞಾನ ನಿಮ್ಮಲ್ಲಿ ಸಿಗ್ತಾ ಇದೆ ನೋಡಿ. ಆ ಜ್ಞಾನದಲ್ಲಿ ನಿಮಗೆ ಹೊಳಪು, ಶೈನ್ ಬರ್ತಾ ಇದೆ. ಜ್ಞಾನದಲ್ಲಿ ಒಂದು ಪ್ರೊಟೆಕ್ಷನ್ ನಿಮಗೆ. ಆ ಜ್ಞಾನದಲ್ಲಿ ಸಮೃದ್ಧಿ, ಸಂತೋಷ ನಿಮಗೆ ಸಿಗ್ತಾ ಇದೆ. ನೀವು ಕೆಲಸ ಮಾಡುವಂಥ ಕಡೆ ನೀವು ಒಂದು ಒಳ್ಳೆ ಮಾರ್ಗದರ್ಶನದಿಂದ ಏಳಿಗೆಯ, ಅಭಿವೃದ್ಧಿ ಕಡೆ ನಿಮ್ಮ ಜ್ಞಾನ, ಆ ಜ್ಞಾನದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ನು, ಪವರ್ ನಿಮಗೆ ಸಿಗ್ತಾ ಇದೆ. ಹೊಸ ಅವಕಾಶನ ಹೊತ್ತು ತರ್ತಾ ಇದೆ ಈ 7-7 ಪೋರ್ಟಲ್ ನಿಮಗೆ. ಅದರಲ್ಲಿ ನೀವು ಒಂದು ಉತ್ಸಾಹ, ನಿಮ್ಮಲ್ಲಿ ಒಂದು ಏನೋ ಅರ್ಜೆನ್ಸಿ ಅಂತಾರಲ್ಲ, ಆ ಥರ ಒಂದು ಅತಿ ವೇಗದಲ್ಲಿ ಅದು ನಿಮ್ಮಲ್ಲಿ ಒಂದು ಒಳ್ಳೆಯ ಟ್ರಾನ್ಸ್ಫಾರ್ಮೇಷನ್ನು, ಬದಲಾವಣೆ, ಸಮೃದ್ಧಿನ ಕೊಡ್ತಾ ಇದೆ. ಈ 7-7 ಪೋರ್ಟಲ್ ನಿಮಗೆ ಸಮೃದ್ಧಿನ ಹೊತ್ತು ತರ್ತಾ ಇದೆ. ನಿಮ್ಮಲ್ಲಿ ಹೆಚ್ಚು ನಿಮ್ಮ ಒಂದು ಬುದ್ಧಿವಂತಿಕೆ, ಒಂದು ಹೊಸ ಆಲೋಚನೆ, ಒಳ್ಳೆಯ ಅಭಿವೃದ್ಧಿ ಕಡೆ ನಿಮ್ಮ ಆಲೋಚನೆ ಬದಲಾವಣೆ ಆಗ್ತಾ ಇದೆ. ಆ ಬದಲಾವಣೆ ನಿಮ್ಮಲ್ಲಿ ತರ್ತಾ ಇದ್ದಾರೆ ಈ 7-7 ಪೋರ್ಟಲಲ್ಲಿ. ಡಿವೈನ್ ನಿಮಗೆ ಅದನ್ನು ಕೊಡ್ತಿದ್ದಾರೆ. ನಿಮ್ಮಲ್ಲಿ ಒಂದು ಭಾವನಾತ್ಮಕ ಸಂಬಂಧ, ಒಂದು ಎಲ್ಲರಲ್ಲೂ ಪ್ರೀತಿ, ಸ್ನೇಹ, ಒಂದು ಮಾರ್ಗದರ್ಶನ ಕೊಡೋದಿರ್ಬೋದು ಯಾರಿಗಾದ್ರೂ, ಇದೆಲ್ಲ ನಿಮ್ಮಲ್ಲಿ ಚೇಂಜಸ್ ಬರ್ತಾ ಇದೆ. ಕೆಲವ್ರಿಗೆ ನೀವು ಏನಾದ್ರೂ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ. ಆತರ ಗೋತ್ರಗೆಡಿಸ್ಕೋಬೇಡಿ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಹೆಚ್ಚು 3 ನಂಬರ್ಸ್ ಕಾಣಿಸ್ತಾ ಇರ್ಬೋದು. ಏನಂದ್ರೆ ನಿಮ್ಮಲ್ಲಿ ಒಂದು ಹೊಸ ಟ್ರಾನ್ಸ್ಫಾರ್ಮೇಷನ್ನು, ಒಂದು ಬೆಳಕಿನ ಹಾದಿ, ಒಂದು ಹೀಲಿಂಗ್ ನಿಮ್ಮಲ್ಲಿ ಸಿಗ್ತಾ ಇದೆ. ಭಾವನಾತ್ಮಕವಾಗಿ ಮತ್ತು ನಿಮ್ಮ ಆರ್ಥಿಕವಾಗಿ ನಿಮಗೆ ಆ ಸಮೃದ್ಧಿತನ ನಿಮ್ಮಲ್ಲಿ ದೊರೀತಾ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಜೀವನದ ಭಾವನಾತ್ಮಕ ಸಂಬಂಧ, ಒಬ್ಬರು ಸಹಾನುಭೂತಿ, ಅದನ್ನು ನೀವು ಹೆಚ್ಚು ಅದರಲ್ಲಿ ನಿಮಗೆ ಒಂದು ಸಮೃದ್ಧಿ ಸಿಗ್ತಾ ಇದೆ. ಏನಂದರೆ ನೀವು ತುಂಬ ರೊಮ್ಯಾಂಟಿಕ್ ಆಗ್ತಿದ್ದೀರಾ. ರೊಮ್ಯಾಂಟಿಕ್ ಅಂದರೆ ಬರೀ ಲವ್ ಜೀವನ ಅಂತ ಅಲ್ಲ, ಪ್ರತಿಯೊಂದರಲ್ಲೂ ನೀವು ಒಂದು ಆ ಪ್ರೀತಿನ, ಆ ರೊಮ್ಯಾಂಟಿಕ್ನ ತರ್ತೀರ. ಎಲ್ಲರಲ್ಲೂ ಒಂದು ಸಹಾನುಭೂತಿ, ಯಾರಾದರೂ ಕೆಳಮಟ್ಟದಲ್ಲಿದ್ದರೆ ಅವ್ರನ್ನ ಒಂದು ಒಳ್ಳೆ ಮಾರ್ಗದರ್ಶನ ಕೊಟ್ಟು ಅವ್ರನ್ನ ಕೈ ಎತ್ತಿ ನೀವು ನಿಮ್ಮ ಜೊತೆ ಕರ್ಕೊಂಡು ಹೋಗುವಂಥ ಗುಣ, ಆ ಶಕ್ತಿ, ಆ ಪವರು ನಿಮಗೆ ಸಿಗ್ತಾ ಇದೆ ಈ 7-7 ಪೋರ್ಟಲಲ್ಲಿ. ಒಂದು ಲೀಡ್ ಮಾಡೋ ಶಕ್ತಿ, ಒಂದು ನಾಯಕತ್ವದ
ಶಕ್ತಿ, ಒಂದು ಲೀಡರ್ ಆಗಿ ಮಾರ್ಗದರ್ಶನ ನೀಡುವಂಥ ಸಮೃದ್ಧಿತನ ನಿಮ್ಮಲ್ಲಿ, ಆ ಜ್ಞಾನದ ಸಮೃದ್ಧಿ, ಭಾವನಾತ್ಮಕ ಸಮೃದ್ಧಿ ನಿಮ್ಮಲ್ಲಿ ದೊರೀತಾ ಇದೆ. ಒಂದು ಹಣಕಾಸಿನ ಇಲ್ಲಿ ಪೆಂಟಿಕಲ್ಸ್ ಇದೆ, ಇಲ್ಲಿ ಎಂಪ್ರೆಸ್ ಬಂದಿದ್ದಾರೆ. ಅಂದರೆ ನಿಮಗೆ ಒಂದು ಉದ್ಯೋಗದಲ್ಲಿ ಒಂದು ಲೀಡರ್ ಆಗಿ ಒಂದು ಮಾರ್ಗದರ್ಶನ ನೀಡಿ ಅದನ್ನು ಒಂದು ಉನ್ನತವಾದ ಸ್ಥಾನಕ್ಕೆ ನೀವು ತಗೊಂಡೋಗಿ ಅದರಿಂದ ನೀವು ತುಂಬ ಹಣ ಗಳಿಸ್ಬೋದು, ಅದರಿಂದ ಒಂದು ಸ್ಥಾನನ ಗಳಿಸ್ಬೋದು, ಸಮೃದ್ಧಿನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಏನಂತ ಹೇಳಿದ್ರೆ ನಿಮ್ಮಲ್ಲಿ ನೀವು ಈ 7/7 ಪೋರ್ಟಲಲ್ಲಿ ಅವಕಾಶನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಒಂದು ನಾಯಕತ್ವನ, ಒಂದು ಲೀಡರ್ಶಿಪ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಮತ್ತು ಒಂದು ಎಲ್ಲರಲ್ಲೂ ಒಂದು ಪ್ರೀತಿನ ನೀವು ಸಂಪಾದನೆ ಮಾಡ್ತಿದ್ದೀರಾ, ಅದನ್ನು ನೀವು ಒತ್ತು ತರ್ತಾ ಇದ್ದೀರಾ. ಆ ಟ್ರಾನ್ಸ್ಫರ್ಮೇಷನ್ ನಿಮಗೆ ಆಗ್ತಾ ಇದೆ. ನೀವು ಪ್ರತಿಯೊಬ್ಬರಲ್ಲೂ ಒಂದು ಭಾವನಾತ್ಮಕ ಸಂಬಂಧದಲ್ಲಿ ಒಂದು ಮೇರುಗೈ ಆಗಿರ್ತೀರ. ಅಂದರೆ ಎಲ್ಲರಿಗೂ ಒಂದು ಪ್ರೀತಿ, ಒಂದು ಮಾರ್ಗದರ್ಶನ ನೀಡುವಂಥ ವ್ಯಕ್ತಿಗಳಾಗ್ತಾ ಇದ್ದೀರಾ. ಅದನ್ನು ನಿಮಗೆ ಡಿವೈನ್ ಈ 7/7 ಪೋರ್ಟಲಲ್ಲಿ ನಿಮ್ಮಲ್ಲಿ ಆ ಚೇಂಜಸ್ನ, ಆ ಬದಲಾವಣೆನ ತಗೊಂಡು ಬರ್ತಾ ಇದ್ದಾರೆ. ನಿಮ್ಮ ಉದ್ಯೋಗ ಅವಕಾಶಗಳಿರ್ಬೋದು, ಬೇರೆಯವ್ರಿಗೆ ಯಾರಿಗಾದ್ರೂ ಉದ್ಯೋಗ ಅಥವಾ ಮಾರ್ಗದರ್ಶನ ಇದ್ದರೆ ಅವರಿಗೆ ನೀವು ಸಹಾಯ ಮಾಡುವಂಥ ಒಂದು ಗುಣ, ಒಂದು ಭಾವನಾತ್ಮಕ ಸಂಬಂಧ ಇದು ನಿಮ್ಮಲ್ಲಿ ಹೆಚ್ಚು ಜಾಗೃತ ಆಗ್ತಾ ಇದೆ. ನಿಮ್ಮಲ್ಲಿ ಒಂದು ತಾಯಿ ಪ್ರೀತಿ, ಒಂದು ಫೆಮಿನೈನ್ ಎನರ್ಜಿ ಹೆಚ್ಚು ಜಾಗೃತ ಆಗ್ತಾ ಇದೆ. ಅದರಲ್ಲಿ ನೀವು ಎಲ್ಲರಿಗೂ ಒಂದು ತಾಯಿ ಪ್ರೀತಿಯಾಗಿ ಒಂದು ಸರ್ವಿಸ್ ಮಾಡುವಂಥ ಒಂದು ಗುಣ ನಿಮ್ಮಲ್ಲಿ ಹೆಚ್ಚು, ಒಂದು ಅವೇಕ್ನಿಂಗ್ ಒಂದು ಜಾಸ್ತಿ ನಿಮ್ಮಲ್ಲಿ ಆ ಗುಣ, ಆ ಶಕ್ತಿಯುತವಾಗ್ತಾ ಇದೆ. ನಿಮ್ಮಲ್ಲಿ ಈ ಸೆಕೆಂಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮಲ್ಲಿ ತಾಯಿತನದ ಜಾಗೃತಿ ಹೆಚ್ಚಾಗ್ತಾ ಇದೆ. ಅದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಆ ಶಕ್ತಿ ನಿಮ್ಮಲ್ಲ ಆಗ್ತಾ ಇದೆ. ಬೇರೆಯವ್ರಿಗೆ ಸಹಾಯ ನೀಡೋದು, ಮಾರ್ಗದರ್ಶನ ನೀಡೋದು, ಅವ್ರನ್ನ ಒಂದು ಗೌರವಿಸೋದು, ಒಂದು ಸ್ಥಾನ ಕೊಡೋದು, ಆ ಒಂದು ಶಕ್ತಿ ನಿಮ್ಮಲ್ಲಿ ಜಾಗೃತ ಆಗ್ತಾ ಇದೆ. ಕೆಲವ್ರಿಗೆ ಯಾರಾದರೂ ಪ್ರೆಗ್ನೆನ್ಸಿ ಆಗ್ತಾ ಇರ್ಬೋದು, ಆ ಒಂದು ಟ್ರಾನ್ಸ್ಫರ್ಮೇಷನ್ ನಿಮ್ಮಲ್ಲಿ ಬರ್ತಾ ಇದೆ. ನಿಮ್ಮಲ್ಲಿ ಒಂದು ನಾಯಕತ್ವದ ಗುಣ, ಬೇರೆಯವರಿಗೆ ಮಾರ್ಗದರ್ಶನ ನೀಡಿ ಅವ್ರಿಗೆ ಸಲಹೆ ಸೂಚಿಸುವಂಥ ಜ್ಞಾನ, ಆ ಪವರ್ ನಿಮಗೆ ಸಿಗ್ತಾ ಇರ್ಬೋದು. ನೀವು ಯಾವ್ದಾದ್ರು ನಿಮ್ಮ ಕೆಲಸದಲ್ಲಿ ನಿಮಗೆ ಒಂದು ಏನು ಹೇಳ್ತಾರೆ, ಎಲ್ರಿಗೂ ಒಂದು ಗೈಡ್ ಮಾಡುವಂಥ ಸ್ಥಾನ ನಿಮಗೆ, ಒಂದು ಪ್ರಮೋಷನ್ ಅಂತ ಹೇಳ್ತಾರಲ್ಲ, ಆ ಥರ ನಿಮಗೆ ಆ ಟ್ರಾನ್ಸ್ಫರ್ಮೇಷನ್ ಬರ್ತಾ ಇದೆ. ಡಿವೈನ್ ನಿಮಗೆ ಅದನ್ನು ಒತ್ತು ತರ್ತಾ ಇದ್ದಾರೆ. ಈ 7/7 ಪೋರ್ಟಲ್ ಅದನ್ನು ಆದಷ್ಟು ಬೇಗ ತಗೊಬಂದು ನಿಮ್ಮಲ್ಲಿ ಆ ಪರಿವರ್ತನೆಗಳು ತರ್ತಾ ಇದ್ದಾರೆ. ನಿಮ್ಮಲ್ಲಿ ಆ ಭಾವನಾತ್ಮಕ ಸಂಬಂಧಗಳು, ಎಲ್ಲರಿಗೂ ಒಂದು ಪ್ರೀತಿ ಭಾವನೆ ತೋರಿಸೋದು, ಸಹಾಯ ಮಾಡೋದು, ಮಾರ್ಗದರ್ಶನ ನೀಡೋದು, ಈ ಗುಣ ನಿಮ್ಮಲ್ಲಿ ಹೆಚ್ಚಾಗ್ತಾ ಇದೆ. ಈ 7/7 ಪೋರ್ಟಲಲ್ಲಿ ನಿಮ್ಮಲ್ಲಿ ಸಮೃದ್ಧಿ ದೊರೀತಾ ಇದೆ. ಅದು ಜ್ಞಾನದಲ್ಲಿರ್ಬೋದು, ಹಣಕಾಸಲ್ಲಿರ್ಬೋದು, ಒಂದು ಪ್ರೀತಿಲಿರ್ಬೋದು, ಎಲ್ಲದರಲ್ಲೂ ಒಂದು ಸಮೃದ್ಧಿನ ನೀವು ಹೊಂದುತ್ತಾ ಇದ್ದೀರಾ. ಆ ಟ್ರಾನ್ಸ್ಫರ್ಮೇಷನ್ನು ಅತಿ ವೇಗದಲ್ಲಿ ನಿಮಗೆ ಬರ್ತಾ ಇದೆ. ನೀವು ಒಂದು ನಾಯಕತ್ವದ ವಹಿಸುವಂಥ, ಅಂದರೆ ಒಂದು ಇವಾಗ ಒಂದು ಕಂಪ್ನಿ ಇದ್ದರೆ, ಒಂದು ಗ್ರೂಪಲ್ಲಿ ಕೆಲಸ ಮಾಡ್ತಾ ಇದ್ದರೆ, ಆ ಗ್ರೂಪಲ್ಲಿ ನೀವು ಒಂದು ಎಲ್ರಿಗೂ ಒಂದು ಗೈಡ್ ಮಾಡುವಂಥ ವ್ಯಕ್ತಿಯಾಗಿ ನೀವು ಪ್ರಮೋಟ್ ಆಗ್ತಾ ಇರ್ಬೋದು. ಆ ಥರ ಒಂದು ಟ್ರಾನ್ಸ್ಫರ್ಮೇಷನ್ನ ಡಿವೈನ್ ನಿಮಗೆ 7/7 ಪೋರ್ಟಲಲ್ಲಿ ತರ್ತಾ ಇದ್ದಾರೆ. ಆ ಅವಕಾಶನ ನಿಮಗೆ ಕೊಡ್ತಾ ಇದ್ದಾರೆ. ಯಾರಿಗೆ ಒಂದು
ಉದ್ಯೋಗ ಅವಕಾಶ ಇರ್ಬೋದು, ಇಲ್ಲ ಹೊಸ ಪ್ರೀತಿ ನಿಮ್ಮಲ್ಲಿ ಶುರು ಆಗ್ತಾ ಇರ್ಬೋದು. ಇದು ನಿಮ್ಮಲ್ಲಿ ಆದಷ್ಟು ಬೇಗ ನಿಮ್ಮಲ್ಲಿ ಒಂದು ಹೊಸ ಅವಕಾಶಗಳು ಸಿಗೋದು ಆಗಲಿ, ಒಂದು ಹೊಸ ಪ್ರೀತಿ ಸಿಗೋದಾಗಲಿ, ಎಲ್ಲರಲ್ಲೂ ಪ್ರೀತಿನ ಹುಡ್ಕೋದಾಗಲಿ, ಅದರಲ್ಲಿ ನೀವು ಅವ್ರನ್ನ ಹೆಚ್ಚು ಪ್ರೀತಿಯಿಂದ ಭಾವನಾತ್ಮಕವಾಗಿ ನೀವು ಸಮೃದ್ಧಿಯಿಂದ ಅವ್ರಿಗೆ ಒಂದು ತೃಪ್ತಿಯ ಭಾವನೆ ಆಗಿ ನೀವು ಅವ್ರಿಗೆ ಪ್ರೀತಿನ ಸರ್ವ್ ಮಾಡ್ತೀರಾ. ಯಾರನ್ನಾದ್ರೂ ನೀವು ನೋಡಿದಾಗ ಅವರಲ್ಲಿ ಒಂದು ಪ್ರೀತಿ ಭಾವನೆ ಅಂದರೆ ಕೆಟ್ಟದಾಗಲ್ಲ. ಅದು ಯಾರನ್ನು ನೋಡಿದ್ರು ನೀವು ಒಂದು ಪ್ರೀತಿಯಿಂದ, ಹೆಚ್ಚು ಪ್ರೀತಿಯಿಂದ ಒಂದು ತಾಯಿ ಮಗುನ ಹೇಗೆ ಪ್ರೀತಿಸ್ತಾಳೆ ಆ ರೀತಿ ಭಾವನೆ ನಿಮಗೆ ಡಿವೈನ್ ನಿಮಗೆ 7/7 ಪೋರ್ಟಲಲ್ಲಿ ಹೆಚ್ಚು ನಿಮಗೆ ಆ ಪ್ರೀತಿ, ಆ ಸಹನಶೀಲತೆ, ಆ ತಾಯಿಯ ಒಂದು ಸ್ಪರ್ಶ, ಯಾರಿಗಾದ್ರೂ ಕಷ್ಟದಲ್ಲಿದ್ರೆ ನಿಮ್ಮ ಸ್ಪರ್ಶ ಅವ್ರಿಗೆ ಹೀಲ್ ಮಾಡ್ಬೋದು. ಆ ರೀತಿ ನಿಮ್ಮ ಎನರ್ಜಿ ಬದಲಾಗ್ತಾ ಇದೆ. ಒಂದು ಎಲ್ರಿಗೂ ಮಾರ್ಗದರ್ಶನ ಮಾಡೋ ರೀತಿ ನಿಮ್ಮಲ್ಲಿ ಜ್ಞಾನದ ಟ್ರಾನ್ಸ್ಫರ್ಮೇಷನ್ನು, ಸಮೃದ್ಧಿತನ ನಿಮ್ಮಲ್ಲಿ ದೊರೀತಾ ಇದೆ. ಬೇರೆಯವ್ರಿಗೆ ಸಹಾಯ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ದೊರೀತಾ ಇದೆ. ಬೇರೆಯವ್ರಿಗೆ ಮಾರ್ಗದರ್ಶನ ನೀಡುವಂಥ ಶಕ್ತಿ ನಿಮ್ಮಲ್ಲಿ ದೊರೀತಾ ಇದೆ. ನಿಮ್ಮಲ್ಲಿ ಅದೇ ಕೆಲಸದಲ್ಲಿ ಒಂದು ಗ್ರೂಪ್ ಲೀಡರ್ ಆಗಿ ನೀವು ಬೇರೆಯವ್ರಿಗೆ ಮಾರ್ಗದರ್ಶನ ನೀಡಿ ಅದನ್ನು ಒಂದು ಮುಂದೆ ತಗೊಂಡು ಹೋಗುವಂಥ ಶಕ್ತಿಯ ಅವಕಾಶ ನಿಮ್ಮದಾಗ್ತಾ ಇದೆ. ಆ ಟ್ರಾನ್ಸ್ಫಾರ್ಮೇಷನ್ ಈ 7/7 ಪೋರ್ಟಲಲ್ಲಿ ನಿಮಗೆ ದೊರೀತಾ ಇದೆ. ಈ 7/7 ಪೋರ್ಟಲ್ ಏನು ತರ್ತಿದೆ ಅಂದರೆ, ನಿಮ್ಮಲ್ಲಿ ಹೆಚ್ಚು ಪ್ರೀತಿಯ ಭಾವನಾತ್ಮಕ ಸಂಬಂಧ, ಒಂದು ತಾಯಿತನದ ಒಂದು ಪ್ರೀತಿ, ಒಂದು ಫೆಮಿನಿನ್ ಎನರ್ಜಿ, ಒಂದು ಮಾರ್ಗದರ್ಶನ ನೀಡುವಂಥ ಶಕ್ತಿ ನಿಮ್ಮದಾಗ್ತಾ ಇದೆ. ಅದೇ ಈ 7/7 ಪೋರ್ಟಲಲ್ಲಿ ಯಾರಾದರೂ ನೀವು ಕಪಲ್ಸ್ ಇದ್ರೆ ಅವ್ರಿಗೆ ಒಂದು ಸಿಹಿ ಸುದ್ದಿ ಅಂದರೆ ನೀವು ಪ್ರೆಗ್ನೆನ್ಸಿ ಆಗ್ತಾ ಇದ್ದೀರಾ ಅನ್ನೋದು. ನಿಮ್ಮಲ್ಲಿ ಆ ಬದಲಾವಣೆ, ಆ ಸಂತೋಷ, ಸಮೃದ್ಧಿತನ, ಹಣಕಾಸಿನಲ್ಲಿ ಏನು ಕೊರತೆ ಏನಿತ್ತು ಅದರಲ್ಲಿ ಸಮೃದ್ಧಿತನ, ಅವಕಾಶಗಳಲ್ಲಿ ಏನು ಕೊರತೆ ಇತ್ತು ಅದರಲ್ಲಿ ಸಮೃದ್ಧಿತನ, ನಿಮ್ಮ ಜ್ಞಾನದಲ್ಲಿ ಸಮೃದ್ಧಿತನ, ನಿಮ್ಮ ಪ್ರೀತಿಯಲ್ಲಿ ಸಮೃದ್ಧಿತನ ಡಿವೈನ್ 7/7 ಪೋರ್ಟಲಲ್ಲಿ ತರ್ತಾ ಇದ್ದಾರೆ. ಯಾರು ಈ ಸೆಕೆಂಡ್ ಪೈಲ್ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಈ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.